ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ಸ್. ನಾವು ಇವತ್ತಿನ ತರಗತಿಯಲ್ಲಿ ಮೆದುಳಿನ ಭಾಗಗಳ ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಮೆದುಳಿನ ಭಾಗಗಳು ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಮುಮ್ಮೆದುಳು, ಮಧ್ಯ ಮೆದುಳು ಮತ್ತೆ ಹಿಮ್ಮೆದುಳು ಅಂತ ಹೇಳಿ. ಈಗ ಮುಮ್ಮೆದುಳು ಅಂತ ಹೇಳಿದ್ರೆ ಅದನ್ನ ಮುಂದೆ ಇರುವಂತಹ ಮೆದುಳು, ದಟ್ ಇಸ್ ಮಹಾಮಸ್ತಿಷ್ಕ ಅಂತ ಹೇಳ್ತೀವಿ. ಶ್ರವಣ, ವಾಸನೆ, ದೃಷ್ಟಿ ಕಾರ್ಯಗಳು, ಆಮೇಲೆ ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಸಂದೇಶಗಳ ಸಂಗ್ರಹ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ, ಕಲ್ಪನೆ, ಭಾವನೆ, ವಿವೇಚನೆ, ಇಚ್ಛಾಶಕ್ತಿ, ಪ್ರಜ್ಞೆಯ ಕೇಂದ್ರ ಇವೆಲ್ಲವೂ ಇರೋದೇ ಮಹಾಮಸ್ತಿಷ್ಕ, ಮುಮ್ಮೆದುಳಲ್ಲಿ. ಓಕೆ, ಇನ್ನು ಥಾಲಮಸ್ ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಸಂದೇಶಗಳನ್ನ ಮಹಾಮಸ್ತಿಷ್ಕಕ್ಕೆ ಕಳಿಸ್ಕೊಡದೆ ಈ ಥಾಲಮಸ್ನ ಕೆಲಸ. ಹೈಪೋಥಾಲಮಸ್ ಕೆಲಸ ಏನು? ದೇಹದ ಉಷ್ಣತೆಯನ್ನ ಕಾಪಾಡುತ್ತೆ, ನೀರಿನ ಸಮತೋಲನ ಮಾಡುತ್ತೆ, ನಿದ್ರೆ, ಅಪೇಕ್ಷೆ, ಪಿಟ್ಯೂಟರಿ ಗ್ರಂಥಿಯ ನಿಯಂತ್ರಣ ಇದೆಲ್ಲವನ್ನು ನಿರ್ವಹಿಸುವಂತದ್ದು ಹೈಪೋಥಾಲಮಸ್. ಇನ್ನು ಪಾನ್ಸ್ ನ ಕೆಲಸ ಏನು? ಆಹಾರವನ್ನ ಅಗಿಯೋದು ಮತ್ತೆ ಮುಖದ ಭಾವನೆಗಳ ನಿಯಂತ್ರಣ ಪಾನ್ಸ್ ಮಾಡುತ್ತೆ. ಅನುಮಸ್ತಿಷ್ಕ ಏನ್ ಮಾಡುತ್ತೆ? ಓಡುವುದು, ಜಿಗಿಯುವುದು, ಸ್ನಾಯುಗಳ ಹೊಂದಾಣಿಕೆ ಮತ್ತು ದೇಹದ ಸಮತೋಲನ, ಅಂದ್ರೆ ಏನಂತ ಹೇಳ್ಬೋದು, ಕೈನಸ್ಥೆಟಿಕ್ಸ್ ಅಂತ ಹೇಳ್ಬೋದು, ಜೊತೆಗೆ ಬ್ಯಾಲೆನ್ಸಿಂಗ್ ಬಾಡಿ ಅಂತ ಹೇಳ್ಬೋದು. ಇನ್ನು ಮೆಡುಲಾ ಒಬ್ಲಾಂಗೇಟಾ ಅಂತ ಹೇಳ್ತೀವಿ. ಮೆಡುಲಾ ಒಬ್ಲಾಂಗೇಟಾ ಏನಿದೆ, ಇದು ಹೃದಯದ ಬಡಿತ, ರಕ್ತದ ಒತ್ತಡ, ಆಹಾರ ಪರಿಕ್ರಮಣ ಚಲನೆ, ನುಂಗುವುದು, ವಾಂತಿ ಆಗುವುದು, ಬಾಯಲ್ಲಿ ನೀರು ಊರುವಿಕೆ ಇವೆಲ್ಲವೂ ಮೆಡುಲಾ ಒಬ್ಲಾಂಗೇಟಾ ನಿಯಂತ್ರಿಸುತ್ತೆ. ಇನ್ನು ಜೀವ ಪ್ರಕ್ರಿಯೆಗಳ ಕಾರ್ಯ ಇದನ್ನ ನಾವು ನೋಡೋದಾದ್ರೆ ಜೀರ್ಣಕ್ರಿಯೆ, ಉಸಿರಾಟ, ದ್ಯುತಿ ಸಂಶ್ಲೇಷಣೆ, ರಕ್ತ ಪರಿಚಲನೆ ಮತ್ತು ವಿಸರ್ಜನೆ ಅಂತ ಹೇಳಿ 5 ಪಾರ್ಟ್ಸ್ ಅನ್ನ ನಾವು ನೋಡ್ತೀವಿ ಜೀವ ಪ್ರಕ್ರಿಯೆಗಳ ಕಾರ್ಯಗಳ ಲೈಫ್ ಪ್ರೋಸೆಸ್ ಅಲ್ಲಿ. ಜೀರ್ಣಕ್ರಿಯೆ ಅಂತ ನೋಡಿದಾಗ ನೋಡಿ, ಸಂಕೀರ್ಣವಾದ ಆಹಾರವನ್ನ ಯಾಂತ್ರಿಕ ಮತ್ತು ರಾಸಾಯನಿಕ ಕ್ರಿಯೆಗಳ ಮೂಲಕ ಸರಳ ಘಟಕಗಳಾಗಿ ವಿಭಜಿಸುವಂತಹ ಕ್ರಿಯೆಯನ್ನ ಜೀರ್ಣಕ್ರಿಯೆ ಅಂತ ಹೇಳ್ತೀವಿ. ಉಸಿರಾಟ ಅಂದ್ರೆ ಏನು? ಆಮ್ಲಜನಕವು ಆಹಾರವನ್ನ ಉತ್ಕರ್ಷಿಸಿ ಶಕ್ತಿಯನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆಯನ್ನ ನಾವು ಉಸಿರಾಟ ಅಂತ ಹೇಳ್ತೀವಿ. ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು? ಹಸಿರು ಸಸ್ಯಗಳು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪತ್ರಹರಿತು ಮತ್ತು ಸೌರ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೀವಿ. ಇನ್ನು ರಕ್ತ ಪರಿಚಲನೆ, ಬ್ಲಡ್ ಸರ್ಕ್ಯುಲೇಷನ್, ದೇಹದ ಪ್ರತಿ ಜೀವಕೋಶಗಳಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಸಾಗಾಣಿಕೆ ಈ ರಕ್ತ ಪರಿಚಲನೆ. ಓಕೆ, ವಿಸರ್ಜನೆ, ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾಗುವಂತಹ ನೈಟ್ರೋಜನ್ ತ್ಯಾಜ್ಯ ಪದಾರ್ಥಗಳನ್ನ ದೇಹದಿಂದ ಹೊರಹಾಕುವಂತಹ ಪ್ರಕ್ರಿಯೆಯನ್ನ ವಿಸರ್ಜನೆ ಅಂತ ಹೇಳ್ತೀವಿ. ಓಕೆ, ಇನ್ನು ಜೀರ್ಣಾಂಗ ವ್ಯೂಹದಲ್ಲಿನ ಗ್ರಂಥಿಗಳು, ಕಿಣ್ವಗಳು, ಅವುಗಳ ಕಾರ್ಯಗಳನ್ನ ನೋಡ್ತಾ ಹೋಗೋಣ. ಜೀರ್ಣಾಂಗ ವ್ಯೂಹದಲ್ಲಿನ ಗ್ರಂಥಿಗಳು ಅಂದ್ರೆ ಈಗ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಬಂದಾಗ ಅದ್ರೊಳಗಡೆ ಬರುವಂತಹ ಗ್ರಂಥಿಗಳು, ಎನ್ಸೈಮ್ಸ್ ಯಾವ್ಯಾವು ಅಂತ. ಈಗ ಲಾಲಾ ಗ್ರಂಥಿ ಮತ್ತೆ ಅಮೈಲೇಸ್ ಯಾವುದು? ಪಿಷ್ಟವನ್ನ ಇದು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತೆ. ಇನ್ನು ಜಠರದಲ್ಲಿ ಪೆಪ್ಸಿನ್ ಅಂತ ನೋಡ್ತೀವಿ. ಆ ಪೆಪ್ಸಿನ್ ಕೆಲಸ ಏನು? ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡೋದು. ಯಕೃತ್ತಲ್ಲಿ ಪಿತ್ತರಸ ಅಂತ ಹೇಳ್ತೀವಿ, ಇದು ಕೊಬ್ಬಿನ ಎಮಲ್ಸೀಕರಣವನ್ನ ಮಾಡುತ್ತೆ. ಇನ್ನು ಮೆದೋಜೀರಕಾಂಗ ಟ್ರಿಪ್ಸಿನ್, ಓಕೆ, ಪ್ರೋಟೀನ್ ನ ಜೀರ್ಣಕ್ರಿಯೆಯನ್ನ ಈ ಟ್ರಿಪ್ಸಿನ್ ಮಾಡುತ್ತೆ. ಇನ್ನು ಲೇಪೇಸ್, ಇದು ಕೊಬ್ಬುಗಳನ್ನ ಸರಳ ಕೊಬ್ಬುಗಳಾಗಿ ಪರಿವರ್ತನೆ ಮಾಡುತ್ತೆ. ಕರುಳಿನ ರಸ ಪ್ರೋಟೀನ್ ಗಳನ್ನ ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತೆ. ಮಾಲ್ಟೋಸ್ ಕಾರ್ಬೋಹೈಡ್ರೇಟ್ ಗಳನ್ನ ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ. ಸುಕ್ರೋಸು ಕೊಬ್ಬುಗಳನ್ನ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಗಳಾಗಿ ಪರಿವರ್ತಿಸುತ್ತೆ. ಸುಕ್ರೋಸ್, ಓಕೆ, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಗಳಾಗಿ ಪರಿವರ್ತಿಸುತ್ತೆ. ಇನ್ನು ಜೀರ್ಣಾಂಗ ವ್ಯೂಹದ ಅಂಗಗಳು, ಗ್ರಂಥಿಗಳ ಅವುಗಳ ಕಾರ್ಯಗಳು. ಬಾಯಿ ಕೆಲಸ ಏನು? ಹಲ್ಲಿನಿಂದ ಅಂದ್ರೆ ಬಾಯಲ್ಲಿರುವಂತಹ ಆಹಾರವನ್ನ ಹಲ್ಲಿನಿಂದ ಜಗಿಯಲ್ಪಡುತ್ತೆ. ನಾಲ್ಗೆ ಏನ್ ಮಾಡುತ್ತೆ? ಲಾಲಾರಸದೊಂದಿಗೆ ಆಹಾರವನ್ನ ಮಿಶ್ರಣವಾಗೋದಕ್ಕೆ ಸಹಾಯಕ ಮಾಡುತ್ತೆ. HCl ಕೆಲಸ ಏನು? ಪೆಪ್ಸಿನ್ ಕ್ರಿಯೆಯನ್ನ ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನ ಉಂಟು ಮಾಡುತ್ತೆ ಮತ್ತೆ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುತ್ತೆ ಈ ಒಂದು HCl. ಇನ್ನು ಲೋಳೆ ಏನಿರುತ್ತೆ? ಜಠರದ ಒಳಗೋಡೆಗಳನ್ನ ಆಮ್ಲೀಯ ಕ್ರಿಯೆಯಿಂದ ಇದು ರಕ್ಷಿಸುತ್ತೆ. ಸಣ್ಣ ಕರಳು ಏನ್ ಮಾಡುತ್ತೆ? ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳನ್ನ ಸಂಪೂರ್ಣವಾಗಿ ಪಚನ ಮಾಡುವಂತಹ ಸ್ಥಳ ಇದಾಗಿರುತ್ತೆ. ಯಕೃತ್ ಕೆಲಸ ಏನು? ಆಮ್ಲೀಯ ಆಹಾರವನ್ನ ಕ್ಷಾರೀಯಗೊಳಿಸುತ್ತೆ ಮತ್ತೆ ಕೊಬ್ಬಿನ ಮೇಲೆ ಅದು ವರ್ತಿಸುತ್ತೆ. ಓಕೆ, ಇನ್ನು ವಿಲ್ಲೈಗಳ ಕೆಲಸ ಏನು ಅಂತ ಹೇಳಿದ್ರೆ, ಸಣ್ಣ ಕರುಳಿನಲ್ಲಿ ಕಂಡು ಬರುವಂತಹ ಬೆರಳಿನಂತಹ ರಚನೆಗಳು ಇವು ಆಹಾರವನ್ನ ಹೀರಿಕೊಳ್ಳೋದಕ್ಕೆ ಬೇಕಾದಂತಹ ಮೇಲ್ಮೈ ಪ್ರದೇಶವನ್ನ ಹೆಚ್ಚಿಸುತ್ತೆ. ವಿಲ್ಲೈಗಳ ರಕ್ತನಾಳಗಳು ಹೀರಿದ ಆಹಾರವನ್ನ ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸ್ತಾ ಹೋಗುತ್ತೆ. ಇನ್ನು ಶ್ವಾಸಕಾಂಗ ವ್ಯೂಹದ ಅಂಗಗಳ ಕಾರ್ಯ. ಓಕೆ, ಶ್ವಾಸಕಾಂಗ ವ್ಯೂಹದ ಅಂಗಗಳ ಕಾರ್ಯ ಇದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆ.